ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿ ಅವರ 2 ದಿನದ ಅಮೆರಿಕ ಪ್ರವಾಸದ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಏನೇನಾಯಿತು, ಮೋದಿ ಮತ್ತು ಟ್ರಂಪ್ ನಡುವೆ ಯಾವ್ಯಾವ ವಿಚಾರ ಚರ್ಚೆ ಆಯಿತು ಅಂತ. ಆ ಸಂದರ್ಭದಲ್ಲಿ F-35 ವಿಚಾರವನ್ನು ಕೂಡ ಚಿಕ್ಕದಾಗಿ ಹೇಳಿದ್ದೆ. ಅಂದರೆ ಟ್ರಂಪ್ ಅವರು ಮೊಟ್ಟ ಮೊದಲ ಬಾರಿಗೆ F-35 ಅನ್ನು ನಾವು ಭಾರತಕ್ಕೆ ಕೊಡೋದಕ್ಕೆ ಸಿದ್ಧ ಅಂತ ಹೇಳಿಕೆ ಕೊಟ್ಟಿದ್ರು. ಇದ್ರ ಬಗ್ಗೆ ನಿಮಗೆ ಚಿಕ್ಕದಾಗಿ ತಿಳಿಸ್ಕೊಟ್ಟಿದ್ದೆ. ಆಗ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರು, F-35 ಅನ್ನು ಭಾರತ ಕೊಳ್ಳುತ್ತಾ, ಅಂದರೆ ಅದನ್ನು ಖರೀದಿಗೆ ಮನಸ್ಸು ಮಾಡುತ್ತಾ. ಕೆಲ ಸುದ್ದಿಗಳು ಬರ್ತಾ ಇದೆ, F-35 ಅನ್ನು ಭಾರತ ತಿರಸ್ಕರಿಸಿದೆ, ಅದರ ಬಗ್ಗೆ ಯಾವುದೇ ರೀತಿಯಲ್ಲೂ ಆಸಕ್ತಿಯನ್ನು ಹೊಂದಿಲ್ಲ, ಹೀಗಂತಲೂ ಸುದ್ದಿ ಬರ್ತಾ ಇದೆಯಲ್ಲ. ಏನಿದು ವಿಚಾರ? F-35 ವಿಚಾರದಲ್ಲಿ ಭಾರತದ ನಿಲುವೇನು? ಇದ್ರ ಬಗ್ಗೆ ಕೆಲವರು ಕಮೆಂಟ್ ಹಾಕಿ ಪ್ರಶ್ನೆ ಕೇಳಿದ್ರು. ಇನ್ನೊಂದು ಕಡೆ ಮಿತ್ರರೇ, ನರೇಂದ್ರ ಮೋದಿ ಅವರ ಈ ಪ್ರವಾಸವನ್ನ ರಾಹುಲ್ ಗಾಂಧಿ ಈಗಾಗಲೇ ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಮೋದಿ ಅಮೆರಿಕಕ್ಕೆ ಹೋಗಿದ್ದು ಅದಾನಿಯನ್ನ ರಕ್ಷಿಸೋದಕ್ಕೆ. ಅದಾನಿ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಿತ್ತಲ್ಲ, ಅವರನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಮೋದಿ ಹೋಗಿದ್ರು ಅನ್ನುವ ಅರ್ಥದಲ್ಲಿ ರಾಹುಲ್ ಗಾಂಧಿ ಟೀಕೆ ಮಾಡ್ತಾ ಇದ್ದಾರೆ. ಈ ಟೀಕೆಗೆ ಕಾಂಗ್ರೆಸ್ನ ನಾಯಕರೇ ಈಗ ಉತ್ತರ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಒಬ್ಬ ದೊಡ್ಡ ನಾಯಕ ಮೋದಿಯವರ ಅಮೆರಿಕ ಪ್ರವಾಸವನ್ನು ಕೊಂಡಾಡಿದ್ದಾರೆ. ಇದನ್ನು ನಾವು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಬೇಕು. ಮೋದಿ ಮತ್ತು ಟ್ರಂಪ್ ಅವರ ಭೇಟಿ ಭಾರತಕ್ಕೆ ಬಹಳ ಲಾಭದಾಯಕವಾದಂತಹ ವಿಚಾರ. ಮೋದಿಯ ಬಗ್ಗೆ ಟ್ರಂಪ್ ಆಡಿದಂತಹ ಒಂದೊಂದು ಮಾತುಗಳು ಕೂಡ ಭಾರತೀಯರಿಗೆ ಸಿಕ್ಕಂತಹ ಗೌರವ ಅಂತ ಕಾಂಗ್ರೆಸ್ನ ಒಬ್ಬ ದೊಡ್ಡ ನಾಯಕ, ಮಾಜಿ ವಿದೇಶಾಂಗ ಸಚಿವರು ಕೂಡ ಹೌದು, ಅಂತವರು ಹೊಗಳಿದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಾನು ರಾಹುಲ್ ಗಾಂಧಿ ಅವರ ರಾಜಕಾರಣವನ್ನು ಮಾತನಾಡೋದಕ್ಕೂ ಮುಂಚೆ ಈ F-35 ಬಗ್ಗೆ ಹೇಳಿಬಿಡ್ತೀನಿ. ಸದ್ಯ F-35 ಮತ್ತು ಸುಖೋಯ್ Su-57 ಭಾರತದಲ್ಲಿ ಬಹಳ ಸುದ್ದಿಯಲ್ಲಿದ್ದಾವೆ. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು. ಎರಡೂ ಯುದ್ಧ ವಿಮಾನಗಳು ಸದ್ಯ ಭಾರತಕ್ಕೆ ಬಂದಿದ್ದಾವೆ. ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಏರ್ ಶೋನಲ್ಲಿ ಈ 2 ಯುದ್ಧ ವಿಮಾನಗಳು ಭಾಗಿಯಾಗಿದ್ವು. ಇದೇ ಕಾರಣದಿಂದ ಈ 2 ಯುದ್ಧ ವಿಮಾನಗಳ ಬಗ್ಗೆ ಭಾರತೀಯರಿಗೆ ಆಸಕ್ತಿ ಜಾಸ್ತಿಯಾಗಿದೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿ ಅವರಿಗೆ ನೇರವಾಗಿ ಒಂದು ಆಫರ್ ಕೊಟ್ಟಿದ್ದಾರೆ. ನಾವು F-35 ಅನ್ನು ನಿಮಗೆ ಕೊಡೋದಕ್ಕೆ ಸಿದ್ಧ ಇದ್ದೀವಿ. ಮಿತ್ರರೇ, ಇದು ಒಂದು ಐತಿಹಾಸಿಕವಾದಂತಹ ನಿರ್ಧಾರ. ಇದುವರೆಗೆ ಅಮೆರಿಕ ಎಲ್ಲೂ ಕೂಡ ನೇರವಾಗಿ ಇಂತಹ ಆಫರ್ ಅನ್ನು ಕೊಟ್ಟಿರಲಿಲ್ಲ. ಅಂದ್ರೆ ಓಪನ್ ಆಗಿ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಸಾಮಾನ್ಯವಾಗಿ 2 ನಾಯಕರ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಇದನ್ನ ಹೇಳಿದ್ದಿರಬಹುದು, ನಾವು ಬೇಕಾದ್ರೆ ನಿಮಗೆ F-35 ಅನ್ನು ಕೊಡೋದಕ್ಕೆ ಸಿದ್ಧ ಇದ್ದೀವಿ. ಆ ರೀತಿಯ ಆಫರ್ಗಳನ್ನ ಭಾರತಕ್ಕೆ ಕೊಟ್ಟಿದ್ದಿರಬಹುದು. ಆದರೆ ಓಪನ್ ಆಗಿ ಇವತ್ತಿನವರೆಗೆ ಅಮೆರಿಕದ ಯಾವ ಅಧ್ಯಕ್ಷನೂ ಕೂಡ ಭಾರತಕ್ಕೆ ನಾವು F-35 ಅನ್ನು ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಟ್ರಂಪ್ ಪ್ರೆಸ್ ಮೀಟ್ನಲ್ಲೇ ಹೇಳ್ತಾರೆ, F-35 ವಿಚಾರ ಚರ್ಚೆ ಆಗಿದೆ, ನಾವು ಭಾರತಕ್ಕೆ ಅದನ್ನು ಹಸ್ತಾಂತರ ಮಾಡೋದಕ್ಕೆ ಸಿದ್ಧ ಇದ್ದೀವಿ, ಅಂದರೆ ಮಾರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟರು. ಇದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನೀವು ಭಾರತದ ಮಾಧ್ಯಮಗಳನ್ನು ತೆಗೆದು ನೋಡಿದ್ರೆ ಇವತ್ತು ಭಾರತಕ್ಕೆ F-35 ಬಂದೇ ಬಿಡ್ತು ಅನ್ನುವ ಅರ್ಥದಲ್ಲಿ ಕೆಲವರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಲವರು ಕಮೆಂಟ್ ಹಾಕಿ ಕೇಳಿದ್ರು, F-35 ವಿಚಾರದಲ್ಲಿ ಭಾರತದ ನಿಲುವೇನು ಅಂತ. ಮಿತ್ರರೇ, ಒಂದನ್ನು ಸ್ಪಷ್ಟಪಡಿಸ್ತೀನಿ, ಭಾರತ ಈಗಲೂ ಕೂಡ F-35 ಬಗ್ಗೆ ಯಾವುದೇ ಆಸಕ್ತಿಯನ್ನು ಹೊಂದಿಲ್ಲ. ಟ್ರಂಪ್ ಆಫರ್ ಮಾಡಿದರಷ್ಟೇ. ಅಮೆರಿಕದ F-35 ಇದೆಯಲ್ಲ, ಅದು ಅಕ್ಷರಶಃ ಬಿಳಿ ಆನೆ. ಅದನ್ನು ಸಾಕುವಂತಹದ್ದು ಅಷ್ಟು ಸುಲಭ ಇಲ್ಲ. ಅಮೆರಿಕದ ಸೇನೆಗೆ F-35 ಹೊರೆಯಾಗಿ ಪರಿಣಮಿಸಿದೆ. ಅವರು ಇತ್ತೀಚಿನ ದಿನಗಳಲ್ಲಿ ಅದನ್ನು ಬಳಸೋದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಆ F-35 ಅನ್ನು ಭಾರತ ಖರೀದಿ ಮಾಡುತ್ತಾ? ಇದು ನಂಬರ್ 1 ಪ್ರಶ್ನೆ. ಜೊತೆಗೆ ಇವತ್ತಾದಂತಹ ಬೆಳವಣಿಗೆಯನ್ನೇ ಸೂಕ್ಷ್ಮವಾಗಿ ಗಮನಿಸಿ. ಟ್ರಂಪ್ ಏನೋ ಜಾಯಿಂಟ್ ಪ್ರೆಸ್ ಮೀಟ್ನಲ್ಲಿ ಹೇಳ್ಬಿಟ್ರು, ನಾವು F-35 ಅನ್ನು ಕೊಡೋದಕ್ಕೆ ಸಿದ್ಧ ಇದ್ದೀವಿ, ಮಾತುಕತೆ ಆಗ್ತಾ ಇದೆ ಅಂತ. ಆದರೆ ಭಾರತ ಮತ್ತು ಅಮೆರಿಕದ ಜಂಟಿ ಪತ್ರಿಕಾ ಹೇಳಿಕೆ ಬಿಡುಗಡೆ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಅದನ್ನು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಈ ವಿಚಾರವನ್ನು ಪ್ರಸ್ತಾಪವನ್ನೇ ಮಾಡಿಲ್ಲ, ಒಂದು ಅಕ್ಷರವನ್ನು ಕೂಡ ಬರೆದಿಲ್ಲ. ಜೊತೆಗೆ ವಿಕ್ರಮ್ ಮಿಸ್ತ್ರಿ ಅವರು, ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳು, ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಇದನ್ನು ತಳ್ಳಿ ಹಾಕಿದ್ದಾರೆ. ಇದಿನ್ನೂ ಕೂಡ ಮಾತುಕತೆಯ ಹಂತದಲ್ಲಿದೆ, ಅಫಿಷಿಯಲ್ ಆಗಿ ಏನೂ ಆಗಿಲ್ಲ. ಅಂದ್ರೆ ಪೇಪರ್ ಕೊಟ್ಟು ಇಬ್ಬರು ನಾಯಕರ ನಡುವೆ ಕೂತ್ಕೊಂಡು ಈ ವಿಚಾರವಾಗಿ ಚರ್ಚೆ ಆಗಿಲ್ಲ. ಅನ್ಅಫಿಷಿಯಲ್ ಆಗಿ ಇದರ ಬಗ್ಗೆ ಟ್ರಂಪ್ ಅವರು ಹೇಳಿದ್ದಾರಷ್ಟೇ ಅಂತ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳ್ತಾರೆ. ಇದರ ಅರ್ಥ ಏನು ಅಂತಂದ್ರೆ, ಭಾರತ ಅದಕ್ಕೆ ಅಷ್ಟಾಗಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಟ್ರಂಪ್ ಅವರಿಗೆ ಉತ್ಸಾಹ ಇರಬಹುದು, ಯಾಕೆಂದ್ರೆ ಅಮೆರಿಕಕ್ಕೆ ಹಣ ಬರುತ್ತೆ, ಅವರಿಗೆ ಅದರಲ್ಲಿ ಉತ್ಸಾಹ ಇರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆದ್ರೆ ಭಾರತಕ್ಕೆ ಇರಬೇಕಲ್ಲ ಉತ್ಸಾಹ. ಕೆಲವರಿಗೆ ಅನಿಸಬಹುದು, ಭಾರತ ಇವತ್ತು ಯುದ್ಧ ವಿಮಾನಗಳ ಕೊರತೆಯನ್ನು ಎದುರಿಸ್ತಾ ಇದೆ. ಈಗಾಗಲೇ ನಮ್ಮ ಸೇನೆಯೇ ಹೇಳ್ಕೊಂಡಂತೆ ನಮಗೆ 12 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳು ಇಮಿಡಿಯೇಟ್ ಆಗಿ ಬೇಕು. ಅದರಲ್ಲೂ 5th ಜನರೇಷನ್ನ ಯುದ್ಧ ವಿಮಾನಗಳು ಸಿಕ್ಕರೆ ಇನ್ನೂ ಒಳ್ಳೆಯದು. ನಮ್ಮ ಪ್ರಬಲ ಶತ್ರು ಆದಂತಹ ಚೈನಾ ಬಳಿಯಲ್ಲಿ 2 ಮಾದರಿಯ 5th ಜನರೇಷನ್ನ ಯುದ್ಧ ವಿಮಾನಗಳಿದ್ದಾವೆ. ಅವರು 6th ಜನರೇಷನ್ನ ಯುದ್ಧ ವಿಮಾನವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ 5th ಜನರೇಷನ್ನ ಯುದ್ಧ ವಿಮಾನವನ್ನು ಅಮೆರಿಕ ಕೊಡ್ತೀನಿ ಅಂತಿರುವಾಗ ಭಾರತ ಯಾಕೆ ವಿಳಂಬ ಮಾಡ್ತಾ ಇದೆ? ಇದರಲ್ಲಿ ಭಾರತದ ಹಿತಾಸಕ್ತಿ ಇಲ್ವಾ ಅಂತ ಕೆಲವರಿಗೆ ಅನಿಸ್ತಾ ಇರಬಹುದು. ಮಿತ್ರರೇ, ಇದಕ್ಕೆ ಅನೇಕ ಕಾರಣಗಳಿದೆ. F-35 ಭಾರತಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಅಂತೇಳಿ ಭಾರತದ ಸೇನೆಯೇ ಅಂದುಕೊಳ್ತಾ ಇದೆ, ಭಾರತ ಸರ್ಕಾರ ಅಲ್ಲ. ಯಾಕೆ ಅನ್ನೋದಕ್ಕೆ ನಿಮಗೊಂದಷ್ಟು ಕಾರಣವನ್ನು ಕೊಡ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಈ F-35 ಇದೆಯಲ್ಲ, ಇದು ಅಮೆರಿಕ ನಿರ್ಮಿತ 5th ಜನರೇಷನ್ನ ಯುದ್ಧ ವಿಮಾನ. ಲಾಕ್ಹೀಡ್ ಮಾರ್ಟಿನ್ ಇದನ್ನು ಅಭಿವೃದ್ಧಿಪಡಿಸಿದೆ. ಆ ಲಾಕ್ಹೀಡ್ ಮಾರ್ಟಿನ್ ಕಂಪನಿಯೇ ಇದನ್ನು ತಯಾರು ಮಾಡುತ್ತೆ. ಈ F-35 ಸಿಂಗಲ್ ಇಂಜಿನ್ ಯುದ್ಧ ವಿಮಾನ.
ಇದು ಸಿಂಗಲ್ ಇಂಜಿನ್ ಆದ ಕಾರಣದಿಂದಾಗಿಯೇ ಇದರ ಥ್ರಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ. 191 ಕಿಲೋ ನ್ಯೂಟನ್ನಷ್ಟು ಇದು ಥ್ರಸ್ಟ್ ಅನ್ನು ಹೊಂದಿದೆ. ಇದಕ್ಕೆ F135 ಅನ್ನುವಂತಹ ಸಿಂಗಲ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಇದರ ಅತ್ಯಂತ ದೊಡ್ಡ ಶಕ್ತಿ ಏನು ಕೇಳಿದ್ರೆ ಇದು ಸ್ಟೆಲ್ತ್ ಸಾಮರ್ಥ್ಯವನ್ನು ಹೊಂದಿದೆ. ಈ ಸ್ಟೆಲ್ತ್ ಸಾಮರ್ಥ್ಯದ ಬಗ್ಗೆ ಹಿಂದೆ ಹಲವಾರು ಬಾರಿ ನಿಮಗೆ ಹೇಳಿದ್ದೀನಿ, ಅದೇನು ಎತ್ತ ಅಂತ. ಚಿಕ್ಕದಾಗಿ ಹೇಳೋದಾದ್ರೆ, ಈ ಯುದ್ಧ ವಿಮಾನಗಳು ಶತ್ರು ದೇಶದ ಅಥವಾ ಶತ್ರು ಟೆರಿಟರಿಯನ್ನು ಪ್ರವೇಶ ಮಾಡ್ತಿದ್ದಂತೆ ಅವರ ರೆಡಾರ್ನಲ್ಲಿ ಅದು ಕಾಣೋದಕ್ಕೆ ಸಿಗುತ್ತೆ. ಆದರೆ ಈ ಸ್ಟೆಲ್ತ್ ಸಾಮರ್ಥ್ಯ ಇರುವಂತಹ ಯುದ್ಧ ವಿಮಾನಗಳಿರ್ತಾವಲ್ಲ, ಇವು ಶತ್ರುಗಳ ರೆಡಾರ್ನಲ್ಲಿ ಗುರುತು ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕದಾದಂತಹ ಒಂದು ಡಾಟ್ ರೀತಿಯಲ್ಲಿ ಕಾಣುತ್ತೆ. ಅದು ಯುದ್ಧ ವಿಮಾನವ ಅಥವಾ ಹಕ್ಕಿನ ಪಕ್ಷಿನ ಏನು ಅಂತ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಚಳ್ಳೆ ಹಣ್ಣು ತಿನ್ನಿಸುವಂತಹ ಸಾಮರ್ಥ್ಯ ಇರುವಂತಹ ಯುದ್ಧ ವಿಮಾನಗಳಿದು. ಇವತ್ತು ವಿಶ್ವದಲ್ಲಿ ಯಾರ್ಯಾರ ಬಳಿಯಲ್ಲಿ ಇದಿದೆ ಕೇಳಿದ್ರೆ ರಷ್ಯಾದ Su-57 ಸ್ಟೆಲ್ತ್ ಸಾಮರ್ಥ್ಯವನ್ನು ಹೊಂದಿದೆ. ಅಮೆರಿಕದ F-35, ಚೀನಾದ 2 ಮಾದರಿಯ 5th ಜನರೇಷನ್ನ ಯುದ್ಧ ವಿಮಾನಗಳಿಗೂ ಕೂಡ ಸ್ಟೆಲ್ತ್ ಸಾಮರ್ಥ್ಯ ಇದೆ. ಈ 4 ಮಾದರಿಯ ಯುದ್ಧ ವಿಮಾನವನ್ನು ಬಿಟ್ಟರೆ ವಿಶ್ವದಲ್ಲಿ ಇನ್ನು ಯಾವುದೇ ಯುದ್ಧ ವಿಮಾನಕ್ಕೂ ಕೂಡ ಸ್ಟೆಲ್ತ್ ಸಾಮರ್ಥ್ಯ ಇಲ್ಲ. ಆದರೆ ಅಮೆರಿಕ ಏನು ಕ್ಲೈಮ್ ಮಾಡುತ್ತೆ ಗೊತ್ತಾ? ಇವತ್ತು ರಷ್ಯಾದ Su-57 ಬಳಿಯಲ್ಲೂ ಸ್ಟೆಲ್ತ್ ಸಾಮರ್ಥ್ಯ ಇರಬಹುದು, ಆದರೆ ಅದಕ್ಕಿಂತ ಎಫಿಷಿಯೆಂಟ್ ಆದಂತಹ ಸ್ಟೆಲ್ತ್ ಸಾಮರ್ಥ್ಯ ನಮ್ಮ F-35 ಅಲ್ಲಿದೆ. ಒಂದು ವೇಳೆ ನಿಮಗೆ Su-57 ನಿಮ್ಮ ರೆಡಾರ್ನಲ್ಲಿ ಕಾಣಬಹುದು, ಆದರೆ ನಮ್ಮ F-35 ಯಾವ ಕಾರಣಕ್ಕೂ ಕೂಡ ಗೋಚರ ಆಗೋದಿಲ್ಲ ಅಂತೇಳಿ ಅಮೆರಿಕ ಕ್ಲೈಮ್ ಮಾಡಿಕೊಳ್ಳುತ್ತೆ. ಮಿತ್ರರೇ, ಎಲ್ಲರೂ ಕೂಡ ಅವರವರ ಬೆನ್ನನ್ನು ಅವರು ತಟ್ಟುಕೊಳ್ತಾರೆ, ಅದು ಸಹಜ ಕೂಡ. ಆದರೆ ಈ F-35 ಬಗ್ಗೆ ನೀವು ಒಪ್ಪಲೇಬೇಕಾದ ಒಂದು ಸತ್ಯ ಏನು ಕೇಳಿದ್ರೆ ಇದು ತುಂಬ ಶಕ್ತಿಶಾಲಿಯಾದಂತಹ 5th ಜನರೇಷನ್ ಯುದ್ಧ ವಿಮಾನ. ರಷ್ಯಾದ ಸುಕೋಯ್ Su-57ಗೆ ಹೋಲಿಕೆ ಮಾಡಿದ್ರೆ 5th ಜನರೇಷನ್ ಅನ್ನೋದು ಕಾಮನ್ ಬಿಟ್ರೆ ಅದರ ಸ್ವರೂಪ ಸ್ವಲ್ಪ ಬೇರೆ ಇದೇ ರೀತಿಯಲ್ಲಿದೆ. ಅದು ಟ್ವಿನ್ ಇಂಜಿನ್ ಯುದ್ಧ ವಿಮಾನ. ಅದರಲ್ಲಿ 2 ಇಂಜಿನ್ ಇರುತ್ತೆ, ಅದರ ಥ್ರಸ್ಟ್ ಜಾಸ್ತಿ ಇರುತ್ತೆ, ಅದು ಕ್ಯಾರಿ ಮಾಡುವಂತಹ ಲೋಡ್ನ ಕೆಪಾಸಿಟಿಯೂ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಕೆಪಾಸಿಟಿ ದೃಷ್ಟಿಯಿಂದ ನೋಡೋದಾದ್ರೆ F-35ಗಿಂತಲೂ ಕೂಡ Su-57ನ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆದರೆ ಸ್ಟೆಲ್ತ್ ಸಾಮರ್ಥ್ಯ ಇನ್ನೊಂದು ಮಗದೊಂದನ್ನು ಕಂಪೇರ್ ಮಾಡಿದ್ರೆ ಒಂದರಲ್ಲಿ ಒಂದು ಮುಂದಿರುತ್ತೆ, ಇನ್ನೊಂದರಲ್ಲಿ ಇನ್ನೊಂದು ಮುಂದಿರುತ್ತೆ. ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಭಾರತ ಇದ್ಯಾವುದನ್ನು ಪರಿಗಣಿಸಿ F-35 ಅನ್ನು ದೂರ ಇಡ್ತಾ ಇಲ್ಲ. ಅದಕ್ಕೆ ಬೇರೆಯದೇ ಆದಂತಹ ಕಾರಣಗಳಿದೆ. ಅದೇನು ನೋಡೋದಾದ್ರೆ ಈ ಯುದ್ಧ ವಿಮಾನದ ಬೆಲೆ ಮತ್ತು ನಿರ್ವಹಣೆ. ಅಮೆರಿಕದ ಒಂದು F-35 ಯುದ್ಧ ವಿಮಾನವನ್ನು ತಯಾರು ಮಾಡಬೇಕು ಅಂತಂದ್ರೆ ಅದಕ್ಕೆ ಸರಿಸುಮಾರು 900 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಗಲುತ್ತೆ. ಒಂದು ಯುದ್ಧ ವಿಮಾನವನ್ನು ನಿಮಗೆ ಕೊಡಬೇಕು ಅಂತಂದ್ರೆ ಅಷ್ಟರ ಮಟ್ಟಿಗೆ ಇದು ದುಬಾರಿ. ಅದೇ ಮಿತ್ರರೇ, ರಷ್ಯಾದ ಸುಕೋಯ್ Su-57 450 ಕೋಟಿಗೆ ರೆಡಿ ಆಗಿ ಹೋಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಅಮೆರಿಕದ ಒಂದು F-35 ಅನ್ನು ಕೊಳ್ಳುವಂತಹ ಬೆಲೆಯಲ್ಲಿ ರಷ್ಯಾದ 2 ಸುಕೋಯ್ Su-57 ಅನ್ನು ಖರೀದಿ ಮಾಡಬಹುದು. ಹಾಗೆ ಭಾರತದ 4 ತೇಜಸ್ ಯುದ್ಧ ವಿಮಾನವನ್ನು ಖರೀದಿ ಮಾಡಬಹುದು. ಅಷ್ಟರ ಮಟ್ಟಿಗೆ ಈ F-35 ದುಬಾರಿಯಾಗಿದೆ. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, 1 ಗಂಟೆ F-35 ಅನ್ನ ಆಕಾಶದಲ್ಲಿ ಹಾರಿಸಬೇಕು ಅಂತಂದ್ರೆ ಬರೋಬ್ಬರಿ 35 ಲಕ್ಷದಷ್ಟು ಖರ್ಚಾಗುತ್ತೆ. ಹೀಗಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಈ F-35 ಅನ್ನುವಂಥದ್ದು ಬಿಳಿ ಆನೆ ಇದ್ದಂತೆ. ಇದನ್ನ ಕೊಳ್ಳೋದು ಮಾತ್ರ ಕಷ್ಟ ಅಲ್ಲ, ಇದನ್ನು ಸಾಕೋದು ಕೂಡ ತೀರಾ ಕಷ್ಟ. ಜೊತೆಗೆ ಮಿತ್ರರೇ, ಒಂದು ಯುದ್ಧ ವಿಮಾನದ ಆಯಸ್ಸನ್ನ 40 ವರ್ಷ ಅಂತ ಪರಿಗಣಿಸಲಾಗುತ್ತೆ. ಒಮ್ಮೆ ನೀವು ಅದನ್ನು ಖರೀದಿ ಮಾಡಿದ್ರೆ ಮುಂದಿನ 40 ವರ್ಷಗಳ ಕಾಲ ಅದು ನಮ್ಮ ವಾಯುಸೇನೆಗೆ ಕೆಲಸ ಮಾಡಬೇಕು. ಸರಿಸುಮಾರು 6000 ಗಂಟೆಗಳ ಹಾರಾಟ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದರ ಮಧ್ಯೆ ಅದನ್ನ ಅಪ್ಗ್ರೇಡ್ ಮಾಡಬೇಕಾದಂತಹ ಸನ್ನಿವೇಶ ಬರುತ್ತೆ. ಅದರಲ್ಲಿ ಕೆಲವೊಂದಷ್ಟು ಪಾರ್ಟ್ಸ್ಗಳು ಹಾಳಾಗಬಹುದು. ಅಂತಹ ಸಂದರ್ಭದಲ್ಲಿ ಕೆಲ ಕಾಂಪೋನೆಂಟ್ಗಳನ್ನು ನಾವು ರಿಪ್ಲೇಸ್ ಮಾಡಬೇಕಾಗುತ್ತೆ. ಈಗ ಅಮೆರಿಕಾದವರು F-35 ಅನ್ನು ನಮಗೆ ಮಾರಾಟ ಮಾಡಿಬಿಡ್ತಾರೆ. ನಾಳೆ ಅದೇನೋ ರಿಪೇರಿಗೆ ಬಂತಪ್ಪ, ನಾವು ಪ್ರತಿ ಬಾರಿಯೂ ಕೂಡ ಅಮೆರಿಕದ ಬಾಗಿಲು ಬಡ್ಕೊಂಡು ನಿಂತ್ಕೊಳ್ಬೇಕು. ಅವ್ರು ರಿಪೇರಿ ಮಾಡುವವರೆಗೆ ಕಾಯಬೇಕು. ಅವರು ಬಿಡಿಭಾಗವನ್ನು ಕಳುಹಿಸುವವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗತ್ತೆ. ಒಂದು ವಿಚಿತ್ರ ಸನ್ನಿವೇಶ ನಿರ್ಮಾಣ ಆಯಿತು ಅಂತ ಅಂದುಕೊಳ್ಳಿ. ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾಗಿ ಭಾರತ ಯುದ್ಧವನ್ನು ಆರಂಭಿಸ್ತಪ್ಪ. ಉದಾಹರಣೆಗೆ ಭಾರತ ಪಾಕಿಸ್ತಾನ ಯುದ್ಧ ಆಯಿತು. ಆಗ ಅಮೆರಿಕಾಗೆ ಅದು ಇಷ್ಟ ಇರೋದಿಲ್ಲ. ಭಾರತಕ್ಕೆ ಅಮೆರಿಕ ಕೊಟ್ಟಂತಹ F-35 ಯುದ್ಧ ವಿಮಾನಗಳು ಕೆಟ್ಟು ನಿಂತು ಅಂತ ಅಂದುಕೊಳ್ಳಿ. ಆಗ ಅಮೆರಿಕ ಏನು ಹೇಳುತ್ತೆ, ನಾವು ಅದಕ್ಕೆ ಬೇಕಾದಂತಹ ಬಿಡಿಭಾಗವನ್ನು ಪೂರೈಕೆ ಮಾಡೋದಿಲ್ಲ, ಅದನ್ನು ರಿಪೇರಿ ಮಾಡಿಕೊಡೋದಿಲ್ಲ ಅಂತ ಅಮೆರಿಕ ಹೇಳಿದ್ದೆ ಆದ್ರೆ ಭಾರತಕ್ಕೆ ಹಿನ್ನಡೆ ಆಗುತ್ತೆ. ನಾವು ಇಷ್ಟೆಲ್ಲ ದುಡ್ಡು ಕೊಟ್ಟಿರ್ತೀವಲ್ಲ, ಬಿಲಿಯನ್ ಗಟ್ಟಲೆ ಡಾಲರ್ಸ್ ಅನ್ನ, ಅದೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗತ್ತೆ. ನಮಗೆ ಅವಶ್ಯಕತೆ ಇದ್ದಾಗ ಅದು ಬಳಕೆಗೆ ಸಿಗೋದಿಲ್ಲ. ಅಮೆರಿಕ ಹೀಗೆ ಮಾಡಿದೆ ಕೂಡ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ದ್ರೋಹ ಮಾಡೋದ್ರಲ್ಲಿ ಅಮೆರಿಕ ಎತ್ತಿದ ಕೈ. ಇದೇ ಕಾರಣದಿಂದ ಭಾರತ ಶಸ್ತ್ರಾಸ್ತ್ರ ಖರೀದಿ ವಿಚಾರದಲ್ಲಿ ಅಮೆರಿಕದ ಮೇಲೆ ಪೂರ್ಣವಾಗಿ ಡಿಪೆಂಡ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಇಂತಹ ಕ್ರಿಟಿಕಲ್ ಯುದ್ಧ ವಿಮಾನಗಳನ್ನ ಭಾರತದ ಸೇನೆಗೆ ಅಳವಡಿಸಿಕೊಳ್ಳಬೇಕಾದ್ರೆ ಭಾರತ 100 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಮುಂದೆ ಇದೆಲ್ಲ ಚಾಲೆಂಜಸ್ಗಳು ಬರ್ತವೆ. ನನಗನ್ಸುತ್ತೆ ಮಿತ್ರರೇ, ಅಮೆರಿಕ ಏನೇ ಆಫರ್ ಕೊಡಬಹುದು, ಈ F-35 ಬಗ್ಗೆ ಅವರು ಕಲ್ಲರ್ ಕಾಗೆಯನ್ನು ಹಾರಿಸಬಹುದು. ಆದರೆ ಭಾರತದ ಮನಸ್ಸಿನಲ್ಲಿರುವಂತಹದ್ದು ಮಾತ್ರ ಈಗಲೂ ಸಹ Su-57. ರಷ್ಯಾ ಈಗಾಗಲೇ ಹೇಳಿದೆ, ನಾವು ಬೇಕಾದರೆ ಟೆಕ್ನಾಲಜಿಯನ್ನು ಕೂಡ ಭಾರತಕ್ಕೆ ಹಸ್ತಾಂತರ ಮಾಡ್ತೀವಿ, ಅದರ ಬಿಡಿಭಾಗಗಳನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ಸಿದ್ಧ. ಹೆಚ್ಚಿನ ಸಂಖ್ಯೆಯಲ್ಲಿ Su-57ಗೆ ಆರ್ಡರ್ ಕೊಟ್ಟಿದೆ ಆದರೆ ಭಾರತದಲ್ಲೇ ಬಂದು ರೆಡಿ ಮಾಡ್ತೀವಿ. ಹೀಗೆಲ್ಲ ರಷ್ಯಾ ಹೇಳ್ತಾ ಇದೆ. ಭಾರತಕ್ಕದು ಬೆಟರ್ ಆಫರ್ ಅಂತ ಅನಿಸ್ತಾ ಇದೆ. ಭಾರತಕ್ಕೆ ರಷ್ಯಾದ ಶಸ್ತ್ರಾಸ್ತ್ರಗಳ ಬಗ್ಗೆ ಬಹಳ ನಂಬಿಕೆ ಕೂಡ ಇದೆ. ಒಂದು ವೇಳೆ ಭಾರತಕ್ಕೆ ಅಮೆರಿಕ ಇನ್ನಷ್ಟು ಒತ್ತಡ ಹಾಕ್ತು, ರಷ್ಯಾದ Su-57 ಅನ್ನು ಭಾರತ ಖರೀದಿ ಮಾಡಲಾರದಂತಹ ಸ್ಥಿತಿ ನಿರ್ಮಾಣ ಆಗಿದ್ದೆ ಆದರೆ ಮತ್ತೆ ನಾವು
ಫ್ರಾನ್ಸ್ ಬಳಿಗೆ ಹೋಗ್ತೀವಿ. ಯಾಕೆಂದರೆ ಭಾರತಕ್ಕೆ ಅವಶ್ಯಕವಾಗಿ 216 ಯುದ್ಧ ವಿಮಾನಗಳು ಬೇಕಾಗಿದೆ. ನಾವು ಎಲ್ಲರೂ ಒಂದು ಕಡೆ ಬೈ ಮಾಡಲೇಬೇಕು. ಈಗ ಅಮೆರಿಕ ರಷ್ಯಾ ನಡುವಿನ ತಿಕ್ಕಾಟ ಜಾಸ್ತಿ ಆಗಿದೆ, ಆದರೆ ನಾವು ಮತ್ತೆ ರಫೇಲನ್ನು ಖರೀದಿ ಮಾಡೋದಕ್ಕೆ ಮುಂದಾದರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಅಮೆರಿಕ ಏನೇ ಆಫರ್ ಮಾಡಿದ್ರೂ ಕೂಡ ಭಾರತ ಅದಕ್ಕೆ ಅಷ್ಟಾಗಿ ಕಿವಿಗೊಡ್ತಾ ಇಲ್ಲ. ಓಹೋ, ನೀವೆಂತ ಆಫರ್ ಕೊಟ್ಬಿಟ್ರಿ, ನಮಗೆ ಬಹಳ ಒಳ್ಳೇದಾಗುತ್ತೆ ನೀವು F-35 ಕೊಟ್ರೆ ಅಂತ ಅಮೆರಿಕದ ಮುಂದೆ ಭಾರತ ಮಂಡಿ ಊರುವಂತಹ ಕೆಲಸ ಮಾಡ್ತಾ ಇಲ್ಲ. ಬಹಳಷ್ಟು ಯೋಚನೆ ಮಾಡುವಂತಹ ಕೆಲಸವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ, ನಮ್ಮ ಸೇನೆ ಮಾಡ್ತಾ ಇದೆ. ಇನ್ನು ಮಿತ್ರರೇ, ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರು ಭೇಟಿ ಆಗ್ತಿದ್ದಂತೆ ಭಾರತದಲ್ಲಿ ರಾಜಕಾರಣ ಆಗದೇ ಇರುತ್ತಾ? ಸಹಜವಾಗಿ ಒಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಬರುತ್ತೆ. ಬಿಜೆಪಿಯವರು ಇದರಲ್ಲಿ ಏನೇನು ಪ್ರಚಾರ ಗಿಟ್ಟಿಸೋದಕ್ಕೆ ಸಾಧ್ಯವೋ ಅದೆಲ್ಲ ಪ್ರಯತ್ನವನ್ನ ಮಾಡ್ತಾರೆ. ಕಾಂಗ್ರೆಸ್ನವರು ನರೇಂದ್ರ ಮೋದಿ ಅವರನ್ನ ಎಲ್ಲಿ ಕಾಲೆಳಿಬಹುದು, ಎಲ್ಲರೂ ನರೇಂದ್ರ ಮೋದಿ ಅವರ ತಪ್ಪು ಸಿಗುತ್ತಾ, ಭಾರತಕ್ಕೆ ಯಾವುದಾದ್ರೂ ನಷ್ಟ ಆಗಿದೆ ಅಂತ ಬಿಂಬಿಸಬಹುದಾ, ಹೀಗೆಲ್ಲ ಅವರು ಕೂಡ ಕಾಯ್ತಾ ಇರ್ತಾರೆ. ಯಾವಾಗ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ಭೇಟಿ ಆಯಿತು, ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಮಾಡ್ತಾರೆ. ಅವರ ಟ್ವೀಟ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಬಾಲಿಶತನದ ಟ್ವೀಟ್. ಮಿತ್ರರೇ, ಬೇರೆ ಯಾವುದೋ ವಿಚಾರದಲ್ಲಿ ಟೀಕೆ ಮಾಡಿದ್ರೆ ನನಗೇನು ಅನಿಸ್ತಾ ಇರಲಿಲ್ಲ. ಈ ಬಾರಿ ನಾನೇ ರಾಹುಲ್ ಗಾಂಧಿ ಅವರ ಲೋಕಸಭೆಯ ಭಾಷಣದ ಬಗ್ಗೆ ಒಂದು ಮಾತು ಹೇಳಿದ್ದೆ. ಮೊಟ್ಟ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅದಾನಿ ಮತ್ತು ಅಂಬಾನಿಯ ವಿಚಾರವನ್ನು ಪ್ರಸ್ತಾಪ ಮಾಡದೆ ಲೋಕಸಭೆಯಲ್ಲಿ ನಿರರ್ಗಳವಾಗಿ ಮಾತನಾಡಿದ್ರು ಅಂತ. ಆದರೆ ಮಿತ್ರರೇ, ರಾಹುಲ್ ಗಾಂಧಿಗೆ ಅದನ್ನು ಹೆಚ್ಚು ದಿನ ಪಾಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ರಾಹುಲ್ ಗಾಂಧಿ ಅದಾನಿ ವಿಚಾರಕ್ಕೆ ವಾಪಸ್ ಬಂದಿದ್ದಾರೆ. ಇವತ್ತು ಮೋದಿ ಮತ್ತು ಟ್ರಂಪ್ ಅವರ ಭೇಟಿಯ ಬಗ್ಗೆ ರಾಹುಲ್ ಗಾಂಧಿ ಏನಂತ ಟ್ವೀಟ್ ಮಾಡಿದ್ದಾರೆ ಗೊತ್ತಾ? ದೇಶದಲ್ಲಿ ಪ್ರಶ್ನೆ ಕೇಳಿದ್ರೆ ನರೇಂದ್ರ ಮೋದಿ ಅವರು ಮೌನ ವಹಿಸ್ತಾರೆ, ವಿದೇಶದಲ್ಲಿ ಪ್ರಶ್ನೆ ಕೇಳಿದ್ರೆ ಅದು ವೈಯಕ್ತಿಕ ವಿಚಾರ ಅಂತ ಹೇಳ್ತಾರೆ. ಅಮೆರಿಕಕ್ಕೆ ಹೋಗ್ಬಿಟ್ಟು ಅದಾನಿಯವರ ಭ್ರಷ್ಟಾಚಾರಕ್ಕೆ ಪರದೆ ಎಳೆಯುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಸ್ನೇಹಿತನ ಜೇಬು ತುಂಬುವಂತಹದ್ದು ಮೋದಿ ಅವರಿಗೆ ರಾಷ್ಟ್ರ ನಿರ್ಮಾಣ ಎಂದಾದಾಗ ಲಂಚ ಮತ್ತು ದೇಶದ ಆಸ್ತಿಯನ್ನ ಲೂಟಿ ಮಾಡುವಂತಹದ್ದು ಸಹಜವಾಗಿ ವೈಯಕ್ತಿಕ ವಿಚಾರ ಆಗಿರುತ್ತೆ. ಹೀಗಂತ ರಾಹುಲ್ ಗಾಂಧಿ ಅವರು ಹಿಂದಿಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ. ಮಿತ್ರರೇ, ನನಗಿದು ಅತ್ಯಂತ ಬಾಲಿಶತನದ ಟ್ವೀಟ್ ಅಂತ ಅನ್ನಿಸ್ತು. ಭಾರತದ ಒಬ್ಬ ವಿಪಕ್ಷ ನಾಯಕನಾಗಿ ನರೇಂದ್ರ ಮೋದಿ ಅವರನ್ನು ಅನೇಕ ವಿಧವಾಗಿ ಪ್ರಶ್ನೆ ಕೇಳಬಹುದಿತ್ತು. ಟ್ಯಾರಿಫ್ ವಿಚಾರದಲ್ಲಿ ನಿಮ್ಮ ನಿರ್ಧಾರ ಏನಾಯಿತು, ಟ್ಯಾರಿಫ್ ವಿಚಾರದಲ್ಲಿ ಏನು ಪ್ರಗತಿ ಆಯಿತು, ಭಾರತಕ್ಕೆ ಅಮೆರಿಕದಿಂದ ಮುಂದೇನು ಭೀತಿ ಇದೆ, ಇದೆಲ್ಲ ವಿಚಾರಗಳಿದ್ವು, ಚರ್ಚೆ ಮಾಡಬಹುದಿತ್ತು. ಅಂತಹ ವಿಚಾರವಾಗಿ ನರೇಂದ್ರ ಮೋದಿ ಅವರಿಗೆ ಬಹಳ ಟಫ್ ಕ್ವಶನ್ ಅನ್ನ ರಾಹುಲ್ ಗಾಂಧಿ ರೈಸ್ ಮಾಡಬಹುದಿತ್ತು. ಆದರೆ ರಾಹುಲ್ ಗಾಂಧಿ ಮತ್ತೆ ಅದೇ ಅದಾನಿ ವಿಚಾರಕ್ಕೆ ಬಂದಿದ್ದಾರೆ. ಮಿತ್ರರೇ, ಒಂದು ದೇಶದ ಪ್ರಧಾನಿ ಇನ್ನೊಂದು ದೇಶದ ರಾಷ್ಟ್ರಾಧ್ಯಕ್ಷ ಇಬ್ಬರ ನಡುವೆ ಒಬ್ಬ ಬಿಸ್ನೆಸ್ ಮೆನ್ ವಿಚಾರವಾಗಿ ಚರ್ಚೆ ಆಗುತ್ತಾ? ಅದು ಕೂಡ ಅಂತಹ ತುಂಬಿದ ಸಭೆಯಲ್ಲಿ, ಅಷ್ಟು ಜನ ಪತ್ರಕರ್ತರು, ಅಷ್ಟೆಲ್ಲ ಜನರು ಇರ್ತಾರೆ. ಆ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಹೋಗ್ಬಿಟ್ಟು ನಮ್ಮ ಅದಾನಿಯವರನ್ನ ರಕ್ಷಣೆ ಮಾಡಿ ನಾನು ಅದಕ್ಕೆ ಏನು ಬೇಕಾದರೂ ಮಾಡ್ತೀನಿ, ನಿಮ್ಗೆ ಲಾಭ ಮಾಡಿಕೊಡ್ತೀನಿ, ಹೀಗೆಲ್ಲ ಹೇಳೋದಕ್ಕೆ ಸಾಧ್ಯ ಇದೆಯಾ? ರಾಹುಲ್ ಗಾಂಧಿಗೆ ಈ ಮಿನಿಮಮ್ ಕಾಮನ್ ಸೆನ್ಸು ಇಲ್ವಾ? ನಾಳೆ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿ ಆದರೆ ಅಪ್ಪಿತಪ್ಪಿ ಆಗಿಬಿಟ್ರೆ ಅವರು ಇದೇ ರೀತಿಯ ಕೆಲಸವನ್ನು ಮಾಡ್ತಾರ? ಇನ್ನೊಂದು ದೇಶದ ಅಧ್ಯಕ್ಷರ ಜೊತೆಗೆ ಹೋಗ್ಬಿಟ್ಟು ನನಗೆ ಯಾವುದೋ ಬೇಕಾದಂತಹ ಒಬ್ಬ ಉದ್ಯಮಿ ಇದ್ದಾನೆ, ಅವನನ್ನು ರಕ್ಷಣೆ ಮಾಡಿ ಅಂತ ಕೇಳುವಂತಹ ಕೆಲಸ ಮಾಡ್ತಾರ? ಒಂದು ದೇಶದ ಪ್ರಧಾನಿ ಇದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಆ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ರಾಹುಲ್ ಗಾಂಧಿಗಿಲ್ಲ. ಇದರ ಬಗ್ಗೆ ಇವತ್ತು ಟ್ವೀಟ್ ಮಾಡಿದ್ದಾರೆ. ಮಿತ್ರರೇ, ಇದಕ್ಕೆ ಬಿಜೆಪಿ ಅವರೇನು ಉತ್ತರ ಕೊಡೋದು ಬೇಕಾಗಿಲ್ಲ, ಶಶಿ ತರೂರ್ ಅವರೇ ಉತ್ತರ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಇವತ್ತು ಕಾಂಗ್ರೆಸ್ನಲ್ಲಿರುವಂತಹ ಅತ್ಯಂತ ಇಂಟೆಲೆಕ್ಚುಯಲ್ ಪರ್ಸನ್ಸ್ಗಳನ್ನು ಪಟ್ಟಿ ಮಾಡಿದ್ರೆ ಶಶಿ ತರೂರ್ ಅವರು ಅಗ್ರಸ್ಥಾನದಲ್ಲಿ ನಿಂತಾರೆ. ಅಷ್ಟೊಂದು ಬುದ್ಧಿವಂತ ಅವರು ಈ ಹಿಂದೆ ವಿದೇಶಾಂಗ ಇಲಾಖೆಯಲ್ಲಿ ರಾಜ್ಯ ಖಾತೆ ಸಚಿವರು ಕೂಡ ಆಗಿದ್ರು ಮನಮೋಹನ್ ಸಿಂಗ್ ಅವರ ಗವರ್ನಮೆಂಟ್ನಲ್ಲಿ. ಅವರೊಬ್ಬ ಎಕ್ಸ್ ಡಿಪ್ಲೊಮ್ಯಾಟ್ ಕೂಡ ಹೌದು. ವಿದೇಶಾಂಗ ಇಲಾಖೆಯಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿದ್ದಾರೆ. ಅಂತಹ ಶಶಿ ತರೂರ್ ಅವರು ನರೇಂದ್ರ ಮೋದಿ ಅವರ ಅಮೆರಿಕ ಪ್ರವಾಸವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಈ ಭೇಟಿ ಭಾರತಕ್ಕೆ ಲಾಭ ತರುತ್ತೆ, ಬಹಳ ಒಳ್ಳೆಯ ಬೆಳವಣಿಗೆಗಳಾಗಿದೆ ಅಂತ ಶಶಿ ತರೂರ್ ಅವರೇ ಹೇಳಿದ್ದಾರೆ. ಇವತ್ತು ಭಾರತಕ್ಕೆ ಕೆಲ ವಿಚಾರದಲ್ಲಿ ಆತಂಕಗಳಿದ್ವು, ಮುಖ್ಯವಾಗಿ ಟ್ರೇಡ್ ಮತ್ತು ಟ್ಯಾರಿಫ್ ವಿಚಾರದಲ್ಲಿ. ಆ ಕುರಿತಾಗಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ನಡುವೆ ನಡೆದಂತಹ ಚರ್ಚೆ ಸ್ವಾಗತಾರ್ಹ. ಇಬ್ಬರೂ ನಾಯಕರು ಕುಳಿತು ನೆಗೋಷಿಯೇಟ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದರಿಂದ ಭಾರತಕ್ಕೆ ಲಾಭ ಆಗುತ್ತೆ. ಹಾಗೆ ಶಶಿ ತರೂರ್ ಅವರು F-35 ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಮೆರಿಕ ಇವತ್ತು ಭಾರತಕ್ಕೆ F-35 ಅನ್ನು ಆಫರ್ ಮಾಡ್ತಾ ಇದೆ. ಒಂದು ವೇಳೆ ಭಾರತ ಅದನ್ನು ಬೈ ಮಾಡಿದ್ದೆ ಆದರೆ ನಮ್ಮ ರಫೇಲ್ ಜೊತೆಗೆ F-35 ಸೇರಿಕೊಳ್ಳುತ್ತೆ, ನಮ್ಮ ವಾಯುಸೇನೆಯ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಇದನ್ನು ಕೂಡ ನಾನು ಸ್ವಾಗತಿಸ್ತೀನಿ ಅಂತ ಶಶಿ ತರೂರ್ ಹೇಳಿದ್ದಾರೆ. ಹಾಗೆ ಇಮಿಗ್ರೇಷನ್ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾರೋ ಇಲ್ವೋ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಆದರೆ ಅದನ್ನು ಮಾಡಬೇಕಾಗಿತ್ತು. ಸಾಮಾನ್ಯವಾಗಿ ಇಂತಹದ್ದನ್ನು ಕ್ಲೋಸ್ ಡೋರ್ನಲ್ಲಿ ಚರ್ಚೆ ಆಗುತ್ತೆ. ಯಾವ ವಿಚಾರ ಕೇಳಿದ್ರೆ, ಅಮೆರಿಕ ಇವತ್ತು ಅಕ್ರಮ ಭಾರತದ ವಲಸಿಗರನ್ನ ವಾಪಸ್ ಕಳುಹಿಸ್ತಾ ಇದೆ. ಹೀಗೆ ಕಳುಹಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಬೇಡಿ ಹಾಕಿ, ಕಾಲಿಗೆ ಚೈನ್ ಹಾಕಿ ಕಳುಹಿಸ್ತಾ ಇದ್ದಾರೆ. ಇದನ್ನ ಭಾರತ ಒಪ್ಕೊಳ್ಬಾರದು. ಇದರ ಬಗ್ಗೆ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅಂತ ಶಶಿ ತರೂರ್ ಹೇಳಿದ್ದಾರೆ. ಹಾಗೆ ಶಶಿ ತರೂರ್ ಅವರಿಗೆ ಪತ್ರಕರ್ತ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಇವತ್ತು ಟ್ರಂಪ್ ಹೇಳಿದ್ದಾರೆ, ನನಗಿಂತಲೂ ಕೂಡ ನರೇಂದ್ರ ಮೋದಿ ಅವರು ಬೆಟರ್ ನೆಗೋಷಿಯೇಟರ್ ಅಂತ ಕರೆದಿದ್ದಾರೆ. ಈ ವಿಚಾರವಾಗಿ ನೀವೇನು ಹೇಳ್ತೀರಿ ಅಂತ ಶಶಿ ತರೂರ್ ಅವರಿಗೆ ಪ್ರಶ್ನೆ ಕೇಳ್ತಾರೆ. ಆಗ ತರೂರ್ ಒಂದೇ ಮಾತಿಗೆ ಹೇಳ್ತಾರೆ, ಇದಕ್ಕಿಂತ ಖುಷಿ ಪಡುವಂತಹ ವಿಚಾರ ಇನ್ನೇನಿದೆ? ಭಾರತದ ಪ್ರಧಾನಿಯನ್ನ ಅಮೆರಿಕದ ಅಧ್ಯಕ್ಷರು ನನಗಿಂತ ಬೆಟರ್ ನೆಗೋಷಿಯೇಟರ್ ಅಂತ ಕರೆದ್ರೆ ಬಹಳ ಖುಷಿ ಕೊಡುವಂತಹ ವಿಚಾರ ಅಲ್ವಾ ಅಂತ ಹೇಳಿ ಶಶಿ ತರೂರ್ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಮಿತ್ರರೇ, ರಾಹುಲ್ ಗಾಂಧಿ ಅವರ ಎಲ್ಲಾ ಪ್ರಶ್ನೆಗೂ ಕೂಡ ಶಶಿ ತರೂರ್ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. He's a much tougher negotiator than me, and he's a
much better negotiator than me. There's not even a contest. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅಮೆರಿಕದ ರಾಷ್ಟ್ರಾಧ್ಯಕ್ಷ ಭಾರತದ ಪ್ರಧಾನಿಯನ್ನ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡು ಅವರ ಬಗ್ಗೆ ಒಳ್ಳೊಳ್ಳೆಯ ಮಾತನಾಡ್ತಾ ಇದ್ರೆ ಅಲ್ಲಿ ಕೇವಲ ನರೇಂದ್ರ ಮೋದಿ ಮುಖ್ಯ ಆಗೋದಿಲ್ಲ, ಅವರು ಭಾರತದ ಪ್ರಧಾನಿಯಾಗಿರ್ತಾರೆ. ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಟ್ರಂಪ್ ಅಷ್ಟೊಂದು ಗೌರವ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಭಾರತಕ್ಕೆ ಕೊಡ್ತಿರುವಂತಹ ಗೌರವವಾಗಿರುತ್ತೆ. ಇದನ್ನ ಪ್ರತಿಯೊಬ್ಬನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಒಂದು ಪುಸ್ತಕ ಕೊಟ್ರಲ್ಲ, ಆ ಸಂದರ್ಭದಲ್ಲಿ ಏನಂತ ಬರೆದಿದ್ದಾರೆ? ಗ್ರೇಟ್ ಲೀಡರ್ ನರೇಂದ್ರ ಮೋದಿ ಅಂತ ಬರೆದಿದ್ದಾರೆ. ಅದರ ಕೆಳಗೆ ಟ್ರಂಪ್ ಸಹಿ ಹಾಕಿದ್ದಾರೆ. ಇದನ್ನ ಕೇವಲ ಅವರು ಬರೆದು ಕೊಟ್ಟಿಲ್ಲ, ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಯು ಆರ್ ಎ ಗ್ರೇಟ್ ಲೀಡರ್ ಅಂತ ಮೋದಿಯನ್ನ ಪ್ರಶಂಸಿಸಿದ್ದಾರೆ. It's really an honor to see you, and you've been my friend for a long time, and congratulations on having done a great job. Thank you. ಒಬ್ಬ ಅಮೆರಿಕದ ಅಧ್ಯಕ್ಷ ಭಾರತದ ಪ್ರಧಾನಿಯ ಬಗ್ಗೆ ಇಷ್ಟು ಒಳ್ಳೊಳ್ಳೆ ಮಾತನಾಡ್ತಾ ಇದ್ದಾರೆ ಅಂತಂದರೆ ಭಾರತೀಯರು ಅದರ ಬಗ್ಗೆ ಖುಷಿ ಪಡಬೇಕು. ಅದರಲ್ಲೂ ಕೂಡ ಹೇಸಿಗೆ ತಿನ್ನುವಂಥ ರಾಜಕಾರಣವನ್ನು ಮಾಡೋದಿದೆಯಲ್ಲ, ಅದು ನಮ್ಮ ಸಣ್ಣತನವನ್ನು ತೋರಿಸುತ್ತೆ. ಬಹುಶಃ ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಶಶಿ ತರೂರ್ ಅವರಿಂದ ಸಾಕಷ್ಟು ಪಾಠ ಕಲಿತುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಮಿತ್ರರೇ, ಈ ಎಲ್ಲ ವಿಚಾರವಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.